ಒಂದು ಮೂವಿ ಮಾಡೋಕ್ಕೆ 3 ರಿಂದ 4 ವರ್ಷ ತಗೊತಾ ಇದ್ದಾರೆ ಅಂದರೆ ಆ ಮೂವಿಯ ಔಟ್ಪುಟ್ನ ನೋಡೋಕ್ಕೆ ಎಷ್ಟೋ ದಿನದಿಂದ ಕಾಯ್ತಾ ಇರ್ತೀವಿ. ಆದರೆ ಕೆ ಡಿ ಫಿಲಮ್ನ ಈ ಸೆಟ್ನ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ತಾನೇ ಟ್ರೈಲರ್ನ ನೋಡ್ಕೊಬಂದೆ, ನನಗೇನು ಅನ್ನಿಸ್ತು ಅನ್ನೋದನ್ನ ನಿಮಗೂ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮೊನೆಟೈಸ್ ಆಗೋದಕ್ಕೆ ಇನ್ನೂ 250 ಜನ ಸಬ್ಸ್ಕ್ರೈಬರ್ಸ್ ಬೇಕು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾವಿರಾರು ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಏನಕ್ಕೆ ಮಾಡಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಟ್ರೈಲರ್ನ ನೋಡಾದ್ಮೇಲೆ ನನಗೆ ಇಷ್ಟ ಆಗಿದ್ದು ಸತ್ಯವತಿ ಅನ್ನೋ ಒಂದು ಕ್ಯಾರೆಕ್ಟರು. ಕೆ ಡಿ ಸಿನಿಮಾದಿಂದ ಸತ್ಯವತಿ ಅನ್ನೋ ಕ್ಯಾರೆಕ್ಟರ್ನ ಇದೆ ಅಂತ ಅನೌನ್ಸ್ ಮಾಡಿದಾಗ ನಾನೇನು ಕೇಮಿಯೋ ರೂಲ್ ಅಂದ್ಕೊಂಬಿಟ್ಟಿದ್ದೆ. ಟ್ರೈಲರ್ನ ನೋಡಿದ್ರೆ ಹೆಚ್ಚು ಕಮ್ಮಿ ಟ್ರೈಲರ್ನ ಅರ್ಧ ಭಾಗ ಈ ಕ್ಯಾರೆಕ್ಟರ್ ಸುತ್ತಾನೆ ನಡೀತಾ ಇದೆ. ಇದಕ್ಕೆ ಇನ್ನೊಂದು ಪ್ಲಸ್ ಆಗಿ ನಿಂತಿದ್ದು ಧ್ರುವ ಸರ್ಜಾ ಅವರು ಸತ್ಯವತಿ ಅವರ ಹಿಂದೆ ನಿಂತಾಗ. ಯೂಶಲಿ ಒಬ್ಬ ಮನುಷ್ಯ ಯಾರಿಂದನೂ ಆ ಥರ ನಿಲ್ಲಲ್ಲ. ಈ ಫ್ರೇಮ್ನ ಅಬ್ಸರ್ವ್ ಮಾಡಿ, ಸತ್ಯವತಿ ಅವರ ಹಿಂದೆ ಧ್ರುವ ಸರ್ಜಾ ಅವರು ನಾನಿದ್ದೀನಿ ಅಂತ ಹೇಳೋ ಥರ ಇದೆ ಆ ಫ್ರೇಮು. ಇನ್ನು ಕೆ ಡಿ ಸಿನಿಮಾದ ಅನೌನ್ಸ್ಮೆಂಟ್ ಟೀಸರ್ ಬಂದಾಗ ಏನು ಹೇಳಿದ್ರೋ, ಇವನ್ನ ಮೆರೆಸೋದಕ್ಕೆ ಸಮುದ್ರದ ಥರ ಜನ ಸೇರಿದ್ದಾರೆ ಅಂತ. ಈಗ ಬಿಟ್ಟಿದ್ದ ಟ್ರೈಲರ್ನಲ್ಲೂ ಕೂಡ ಅದನ್ನೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಆ ಡೈಲಾಗ್ ಹೇಳಬೇಕಾದ್ರೆ ಒಂದು ಶಾಟ್ ಬರುತ್ತೆ, ಕ್ಯಾಮ್ರಾ ಎಂಟ್ರೆನ್ಸಿಂದ ಒಂದೇ ಸತಿ ಪೊಲೀಸ್ ಸ್ಟೇಷನ್ಗೆ ಒಳಗೋಗೋದು. ಆ ಶಾಟ್ ಮಾತ್ರ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಲಾಸ್ಟ್ ಶಾಟಲ್ಲಿ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ. ನೋಡಿ ಆ್ಯಕ್ಚುಲಿ ಖುಷಿ ಆಗಬೇಕು ಅಥವಾ ಬೇಜಾರಾಗಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಒಂದು ಮೂವಿಗೆ ಕನ್ನಡ ಇಂಡಸ್ಟ್ರಿಯ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಕ್ಟರ್ ಕೇಮಿಯೋ ಇದೆ ಅಂದಾಗ ಟ್ರೈಲರಲ್ಲಿ ಅದನ್ನು ಬಿಟ್ಕೊಡೋದೇ ತಪ್ಪು. ಹಾಗೆಯೇ ಕಿಚ್ಚ ಸುದೀಪ್ ಅವರ ಒಂದು ಕೇಮಿಯೋ ಇದೆ ಅಂತ ಡಿಸ್ಕ್ಲೋಸ್ ಮಾಡಿದ್ದೇ ಒಂದು ತಪ್ಪು. ಇಮ್ಯಾಜಿನ್, ಕಿಚ್ಚ ಸುದೀಪ್ ಅವರ ಕೇಮಿಯೋ ಇಲ್ಲ ಅಂತ ಕೆ ಡಿ ಮೂವಿನ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಕ್ಲೈಮ್ಯಾಕ್ಸಲ್ಲಿ ಸಡನ್ನಾಗಿ ಸುದೀಪ್ ಅವರು ಕೇಮಿಯೋ ಬಂದರೆ ಆ ಎಕ್ಸೈಟ್ಮೆಂಟೇ ಬೇರೆ. ಇನ್ ದಟ್ ಪರ್ಸ್ಪೆಕ್ಟಿವ್ ದಟ್ ಐ ಆಮ್ ಥಿಂಕಿಂಗ್. ಆದರೆ ಸುದೀಪ್ ಅವರ ಕೇಮಿಯೋ ಇದೆ ಅಂತ ಗೊತ್ತು, ಈಗ ಟ್ರೈಲರಲ್ಲಿ ಅವರ ಲುಕ್ ಹೇಗಿದೆ ಅಂತಲೂ ಗೊತ್ತಾಗ್ಬಿಟ್ಟಿದೆ. ಇದರಿಂದ ಸ್ವಲ್ಪ ಇಂಪ್ಯಾಕ್ಟ್ ಕಡಿಮೆ ಆಯ್ತೇನೋ ಅನಿಸ್ತಿದೆ ನನಗೇನೋ. ಇದು ನನ್ನ ಪರ್ಸ್ಪೆಕ್ಟಿವ್. ನಿಮಗೇನಾದರೂ ಸರಿ ಅನಿಸಿದರೆ ನನಗೂ ಸರಿನೇ. ಇನ್ನು ಈ ಹೀರೋಯಿನ್ನ ಕ್ಯಾರೆಕ್ಟರ್ನ ನೋಡಿದಾಗ ಒಂದು ಕ್ರಿಂಜ್ ಕ್ಯಾರೆಕ್ಟರ್ನ ನೋಡ್ದಂಗೆ ಅನಿಸ್ಬಿಡ್ತು. ಇಲ್ಲಿ ಮುಚ್ಚಿಕ್ಕೋದೇನು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅಷ್ಟು ಆ ರೈಟಿಂಗ್ ಕ್ಯಾರೆಕ್ಟರ್ ಏನಿದೆ ಆ್ಯಕ್ಚುಲಿ ಅಷ್ಟು ಬೇಡವೇನೋ ಅನಿಸಿತ್ತು. ಬರೀ ಒಂದು ಟ್ರೈಲರಲ್ಲೇ ಅವರ ಕ್ಯಾರೆಕ್ಟರ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ, ಇನ್ನು ಮೂವಿಲಿ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬರೋದಾದರೆ ಅರ್ಜುನ್ ಜನ್ಯ ಅವರ BGMs ಚೆನ್ನಾಗೇ ಇರುತ್ತೆ. ಆದರೆ ಎಲ್ಲ ಮೂವಿಗೂ BGMs ಮಾಡೋಕ್ಕೆ ಇಂಗ್ಲೀಷ್ ಲಿರಿಕ್ಸ್ನ ಯೂಸ್ ಮಾಡೋದು ನನಗೇನೂ ಅಷ್ಟು ಇಷ್ಟ ಆಗಲ್ಲ. ಇನ್ನು ಧ್ರುವ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವರಿಂದ ನಾವು ಒಂದು ಫೀಲ್ ಗುಡ್ ಮೂವಿ, ಕಾಮ್ ಆಗಿರೋ ಸ್ಟೈಲಿಶ್ ಲುಕ್ ಆಗಿರೋ ಮೂವಿ ಮಾಡೋಕ್ಕೆ ನನಗಂತೂ ತುಂಬಾ ಕಾಯ್ತಾ ಇದ್ದೀವಿ. ಅಂದರೆ ಯಾವ ಡೈರೆಕ್ಟರು ಅವ್ರನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ನೋಡೋಣ, ಮುಂದೆ ಅದಾಗ್ಬೋದೇನೋ. ಟ್ರೈಲರ್ನಲ್ಲಿ ಸತ್ಯವತಿ ಅವರ ಕ್ಯಾರೆಕ್ಟರ್ ಆದಮೇಲೆ ನೆಕ್ಸ್ಟು ಟಾಪಿಕ್ ಬಗ್ಗೆ ಮಾತಾಡಬೇಕು ಅನಿಸಿದ್ದು ಆ ಥಿಯೇಟರ್ ಫ್ರೇಮ್ ಬಗ್ಗೆ. ಶಿವಾಜಿ ಚಿತ್ರಮಂದಿರ ಅಂತ ಹೈಲೈಟ್ ಮಾಡಿದ್ದಾರೆ. ಬರೀ ಒಂದು ಕಟೌಟ್ನಿಂದಾಗಲಿ ಅಥವಾ ಪೋಸ್ಟರ್ನಿಂದಾಗಲಿ ನಾನು ಅದನ್ನು ಹೈಲೈಟ್ ಮಾಡಲಿಲ್ಲ. ಈ ಶಾರ್ಟ್ನ ಅಬ್ಸರ್ವ್ ಮಾಡಿ, ಏನೋ ಒಂದು ಇಂಪಾರ್ಟೆಂಟ್ ಸೀನೇ ಇರ್ಬೋದು, ಅದಕ್ಕೆ ಚಿತ್ರಮಂದಿರಕ್ಕೆ ಅಂತಲೇ ಒಂದು ಸೆಟ್ ಹಾಕಿದ್ದಾರೆ. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಮೊನೆಟೈಸ್ ಆಗೋದಕ್ಕೆ ಇನ್ನೂ 250 ಜನ ಬೇಕು. ಆ 250 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲ್ ಮೊನೆಟೈಸ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.